ಆಯಮ್ಮ, ನಾನು ಅಷ್ಟೊತ್ತಿಂದ ಕಾಯ್ತಿದ್ದೆ. ಏನಾಯ್ತು? ಚೆಕಪ್ ಹೋಗಿದ್ರಲ್ಲ? ಭೂಮಿ, ಇಲ್ಲೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಕಣೆ. ಏನಾಯ್ತಮ್ಮ? ಅಮ್ಮ ಯಾಕೆ ಕಳ್ತಿದ್ಯಾ? ಏನಾಯ್ತು? ಮಗುಗೆ ಹಾರ್ಟ್ ಬೀಟ್ ಸಿಕ್ತಿಲ್ವಂತೆ ಕಣೆ. 3-4 ಸಲ ಸ್ಕ್ಯಾನಿಂಗ್ ಮಾಡಿದ್ರಂತೆ. ಹಾರ್ಟ್ ಬೀಟ್ ಸಿಗದೆ ಇರೋ ಕಾರಣ ಮಗುನ ಅಬೋರ್ಷನ್ ಮಾಡಬೇಕು ಅಂತ ಹೇಳಿದಾರಂತೆ. ಈ ಮಗುನು ನನ್ನ ಕೈಲಿ ಉಳಿಸ್ಕೊಳಕ್ಕಾಗಿಲ್ಲ ಅಂತ ಒಂದೇ ಸಮ ಅಳ್ತಾ ಇದ್ದಾಳೆ. ನಮ್ಗೆ ಯಾರಿಗೂ ಹೆಂಗ್ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಭೂಮಿ. ಅಮ್ಮ, ಭೂಮಿಕಾ, ಏನಾಯ್ತು? ಮಹಿಮಾ ಚೆಕಪ್ಗೆ ಹೋಗಿದ್ಲಲ್ಲ, ಡಾಕ್ಟರ್ ಸ್ಕ್ಯಾನ್ ಮಾಡಿ ನೋಡಿದ್ರು ಹಾರ್ಟ್ ಬೀಟ್ ಇಲ್ವಂತೆ. ಮಗುನ ಅಪಾರ್ಟ್ ಮಾಡ್ಬೇಕಂತ. ಏನ್ ಗೌತಮ್ ಇದಲ್ಲ? ಅವಳಿಗೆ ಯಾಕೆ ಈಗೆಲ್ಲ ಆಗ್ತಿದೆ? ಈ ನೋವನ್ನ ಅವಳು ಹೇಗೆ ತಡ್ಕೋತಾಳೆ? ಒಬ್ಬ ಹೆಣ್ಮಗುಗೆ ಆ ದೇವ್ರಿಂತ ಕಷ್ಟ ಕೊಡಬಾರ್ದು. ನಾನ್ ಮಾಡಿರೋ ಪಾಪಕ್ಕೆ ನನ್ನ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಮಹಿಮಾಗೆ ನೀವು ಧೈರ್ಯ ತುಂಬಬೇಕು. ನೀವೇ ಹೆಕ್ಕುಸ್ತೋದ್ರೆ ಏಕೆ? ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಮಹಿಮನ್ಗೆ ಹೀಗಾಗಬಾರ್ದಾಗಿತ್ತು. ಅವಳು ತುಂಬಾನೇ ಅನ್ಯಾಯ ಆಗೋಯ್ತು. ಮೊದಲು ಒಂದು ಮಗುನ ಕಳ್ಕೊಂಡ್ಲು, ಈಗಿನ್ನೊಂದು. ಒಂದು ನಿಮಿಷದಲ್ಲಿ ಮನೆ ವಾತಾವರಣನೇ ಬದಲಾಗೋಯ್ತು. ನಮ್ಗಳಿಗೆ ಇಷ್ಟೊಂದು ಬೇಜಾರಾಗ್ತಿದೆ ಅಂದರೆ ಅವಳಿಗೆ ಇನ್ನೆಷ್ಟು ನೋವು ಆಗ್ಬೇಡ. ಈ ಕ್ಷಣ ಅವಳ ಕಾಳಿನ ಕೆಳಗಿನ ನೆಲ ಕುಸ್ತೋಗ್ದಂಗೆ ಆಗ್ತಿರ್ಬೇಕು. ಅವಳಿ ನೋವನ್ನ ಹೇಗೆ ತಡ್ಕೊತಿದ್ದಾಳೋ ಏನೋ. ಹೌದು ಭೂಮಿಕಾ, ಕೆಲವು ಖುಷಿಗಳು ನಮ್ಮ ಜೀವನದಲ್ಲಿ ತಡವಾಗಿ ಬರ್ತವೆ. ಹೋಗೋದಕ್ಕೊಂದು ಕ್ಷಣ ಸಾಕು. ಒಂದು ಕ್ಷಣದಲ್ಲಿ ಎಲ್ಲ ಮುಗಿದೋಗುತ್ತೆ. ನಿರೀಕ್ಷೆ ಭಾಳ ನೋವು ಕೊಡುತ್ತೆ. ಮಹಿಮಾನ ನೀವು ಇತ್ತೀಚೆಗೆ ಗಮನಿಸಿದ್ರಲ್ವಾ? ಎಷ್ಟು ಖುಷಿಯಾಗಿದ್ಲು. ಅವಳ ಮಾತಲ್ಲಿ, ಕಣ್ಣಲ್ಲಿ, ಮಾಡೋ ಪ್ರತಿಯೊಂದರಲ್ಲೂ ಜೀವಂತಿಕೆ ಇತ್ತು. ಆ ದೇವರು ಕೊಟ್ಟಂಗೆ ಮಾಡಿ ಕಿತ್ಕೊಂಡ. ಈ ಮಗುನ ಉಳಿಸ್ಕೊಳಕ್ಕಾಗಿಲ್ಲ ಅಂತ ಅವಳು ತುಂಬಾನೇ ಗಿಲ್ಟ್ ಕಾಡ್ತಿರ್ಬೇಕು. ಇದೆಲ್ಲ ನನ್ನಿಂದಾನೇ ಆಗಿತ್ತು ಅಂತ ತನಗೆ ತಾನು ಬ್ಲೇಮ್ ಮಾಡಿಕೊಂಡು ಇನ್ನಷ್ಟು ನೋವು ಪಡ್ಕೊಂಡಿರ್ತಾಳೆ. ಮಗು ಕಳ್ಕೊಂಡೆ ಅನ್ನೋ ನೋವಿಗಿಂತ ಗಿಲ್ಟ್ ಫೀಲಿಂಗ್ ಅವಳನ್ನ ತಿಂದು ಹಾಕ್ಬಿಡುತ್ತೆ. ಒಂದು ಹೆಣ್ಣಿಗೆ ತಾನು ಕನ್ಸು ಕಂಡಿದ್ದ ಜಾಗ ಈಗ ಖಾಲಿ ಇದೆ ಅಂದರೆ ಅದನ್ನು ಸಹಿಸ್ಕೊಳ್ಳೋದು ತುಂಬ ಕಷ್ಟ. ನೀವೊಂದು ಕೆಲಸ ಮಾಡಿ, ಮಹಿಮಾನ ಈ ಮನೆಗೆ ಕರ್ಕೊಂಬನ್ನಿ. ಈ ಟೈಮಲ್ಲಿ ಅವಳು ಆ ಮನೇಲಿ ಇರೋದು ಬೇಡ. ಇಲ್ಲಿ ಬಂದರೆ ಅವಳಿಗೆ ಬೇರೆ ವಾತಾವರಣ ಸಿಗುತ್ತೆ. ಅವಳ ಮೈಂಡ್ ಡೈವರ್ಟ್ ಆಗುತ್ತೆ. ನಾವು ಏನೋ ಒಂದು ಮಾಡಿ ಅವಳ ಮನಸ್ಸನ್ನ ಗಟ್ಟಿ ಮಾಡೋ ಪ್ರಯತ್ನ ಮಾಡ್ಬೋದಲ್ವಾ? ಹೌದು ಭೂಮಿಕಾ, ಕೆಲವು ನೋವಿಗೆ ನಾವು ಸಮಾಧಾನ ಮಾಡ್ಕೊ ಅಂತ ಹೇಳಿದ್ರೆ ಸಮಾಧಾನ ಆಗಲ್ಲ. ಆ ನೋವಿನ ಜೊತೆ ಯಾರಾದರೂ ನಿಂತ್ಕೋಬೇಕು. ತಲೆಗೆ ಯಾರಾದರೂ ಹೆಗಲು ಕೊಡಬೇಕು. ಕಣ್ಣೊರೆಸೋದಕ್ಕೆ ಒಂದು ಕೈ ಬೇಕಷ್ಟೆ. ಇಷ್ಟು ದಿವಸ ಅವಳಿಗೆ ಮಗು ಆಗುತ್ತೆ ಅಂತ ನಾವೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ವಿ. ಈಗ ಆಗಲ್ಲ ಅಂತ ನಾವೆಲ್ಲ ದೂರ ನಿಂತರೆ ಅವಳು ಬಹಳ